ರಾಜ್ಯ ವಿಧಾನಸಭೆಯಲ್ಲಿ ಅಪರೂಪದ ಘಟನೆ, ಆದರೆ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಪ್ರತಿಭಟನೆಗಳೆದ್ದು ಪದೇ ಪದೇ ವಾರ್ನ್ ಮಾಡಿದ್ರೂ ಕೂಡ ಅವೆಲ್ಲದರ ಮಧ್ಯೆಯೂ ಯಾರು ಉತ್ತರಿಸಬೇಕಾಗಿತ್ತೋ, ಯಾವ ಸಚಿವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗಿತ್ತು ಅವರೇ ಇಲ್ಲ ಅಂತ ಹೇಳಿದ ಮೇಲೆ ಪ್ರಶ್ನೆ ಯಾರಿಗೆ, ಉತ್ತರ ಯಾರಿಗೆ? ಸಚಿವರುಗಳು ಗೈರಾಗೋದು. ಈ ಹಿನ್ನೆಲೆಯಲ್ಲಿ ಇದನ್ನ ನೋಡಿ 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 ಬೇಸತ್ತಂತಹ ಸ್ಪೀಕರ್ ಇವತ್ತು ಗರಂ ಆಗಿಯೇ ಬಿಟ್ರು. ಸಚಿವರ ವಿರುದ್ಧ ಸಿಟ್ಟಾಗಿ ಸದನವನ್ನೇ ಮುಂದೂಡಿದ್ರು ಸ್ಪೀಕರ್ ಖಾದರ್ ಅವರು. ಕಾರಣ ಎಷ್ಟೇ ಹೇಳಿದ್ರು ಕೂಡ ಈ ಸದನಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವಂತಹ ವರ್ತನೆಯನ್ನ ಸಚಿವರುಗಳು ತೋರಿಸ್ತಾ ಇದ್ದಾರೆ. ಸದನ ಮಾಡ್ತಾ ಇದ್ದಾರೆ, ಮಾಡ್ಲಿ ಬಿಡಿ ಅನ್ನುವಂತಹ ಧೋರಣೆ ಕಾಣಿಸ್ತಾ ಇದೆ. ಹಾಗಾದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವರು ಮಾಡಬೇಕಾಗಿದ್ದೇನು, ಅಲ್ಲಿ ಆಗಿದ್ದೇನು ಅನ್ನೋದನ್ನ ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀವಿ. ಇವತ್ತು ಸ್ಪೀಕರ್ ಖಾದರ್ ಅವರು ಯಾವ ರೀತಿಯಾಗಿ ಸದನದಲ್ಲಿ ತನ್ನ ಖದರನ್ನ ತೋರಿಸಿದ್ರು ಅನ್ನೋದನ್ನ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಧಾನಸಭೆ ಕಲಾಪಕ್ಕೆ ಪದೇ ಪದೇ ಗೈರಾಗುವ ಸಚಿವರ ವಿರುದ್ಧ ಸ್ಪೀಕರ್ ಖಾದರ್ ಅವರು ಇವತ್ತು ತಮ್ಮ ಖದರನ್ನ ತೋರಿಸಿದ್ದಾರೆ. ಇದು ಆಗಬೇಕಾಗಿತ್ತು, ಮಾಡಿದ್ದಾರೆ ಸ್ಪೀಕರ್. ಸರಿಯಾದ ರೀತಿಯಲ್ಲೇ ಈ ರೀತಿಯಾದಂತಹ ಘಟನೆಗಳ ಆಗದ ಹಾಗೆ ಚಾಟಿ ಏಟನ್ನು ಕೂಡ ಬೀಸಿದ್ದಾರೆ. ಪ್ರಶ್ನೋತ್ತರ ಕಲಾಪದ ವೇಳೆ ಹಾಜರಿದ್ದು ಉತ್ತರ ನೀಡದ ಸಚಿವರಿಗೆ ಈ ಮೂಲಕ ಶಾಕ್ ಅನ್ನ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಸಮರ್ಪಕವಾದ ಉತ್ತರ ಕೊಡಬೇಕು. ಆ ರೀತಿಗೆ ಉತ್ತರನೇ ಕೊಡದೇ ಇದ್ದು ಸುಮ್ಮನೆ ಇದ್ರೆ ಯಾರಿಗೆ ಪ್ರಶ್ನೋತ್ತರ ಕಲಾಪ ಮಾಡುವುದು ಅಥವಾ ಆ ಸಮಸ್ಯೆಗೆ ಪರಿಹಾರ ಸಿಗೋದು ಹೇಗೆ ಅನ್ನುವಂತಹ ಒಂದು ವಿಚಾರ ಕೂಡ ಅಲ್ಲಿ ಬರುತ್ತೆ. ಯಾರದ್ದೋ ಇಲಾಖೆಯ ಪ್ರಶ್ನೆಗೆ ಇನ್ಯಾರಿಂದನೋ ಉತ್ತರ ಸಿಕ್ತೆ, ಯಾರ್ಯಾರೋ ಉತ್ತರವನ್ನ ಕೊಡಿಸ್ತಾರೆ. ಉತ್ತರ ಕೊಡಿಸ್ತಾ ಇದ್ದವರಿಗೂ ಕೂಡ ಈ ಸಂದರ್ಭದಲ್ಲಿ ಬಿಸಿಯನ್ನ ಮುಟ್ಟಿಸಿದ್ದಾರೆ. ತುಂಬಾ ಅರ್ಜೆಂಟ್ ಇದೆಯಪ್ಪ, ಈ ಒಂದು ಕೆಲಸ ಆಗ್ಲೇಬೇಕು, ಈ ಮೀಟಿಂಗ್ ಆಗ್ಲೇಬೇಕು, ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು, ಹಾಗಾಗಿ ದಯವಿಟ್ಟು ಈ ಒಂದು ಪ್ರಶ್ನೆಗೆ ನೀವು ಈ ಸಚಿವರು ಉತ್ತರ ಕೊಡಿ ಅಂತ ಹೇಳೋದು ಬೇರೆ. ಮೊನ್ನೆ ಕೆಲವೊಂದು ದಿನಗಳಲ್ಲಿ ಕೂಡ ಆ ರೀತಿಯಾಗಿ ಆಗಿದೆ, ಹಿಂದಿನಲ್ಲಿ ಕೂಡ ನಡ್ಕೊಂಡ್ ಬಂದಿದೆ. ಬಟ್ ಯಾವುದೇ ರೀತಿಯಾದಂತಹ ಸಕಾರಣ ಇಲ್ಲ, ಯಾವುದೇ ರೀತಿಯಾಗಿ ಅರ್ಜೆನ್ಸಿ ಇಲ್ಲದಿದ್ರೂ ಕೂಡ ಈ ರೀತಿಯಾಗಿ ಮಾಡಿದ್ರೆ ನಿಜವಾಗಿಯೂ ಅಲ್ಲಿ ಚಾಟಿ ಬೀಸಬೇಕಾಗಿತ್ತು. ಅದನ್ನ ಖಾದರ್ ಅವರು ಮಾಡಿದ್ದಾರೆ. 15% ಸಚಿವರು ಮಾತ್ರ ಹಾಜರಿರುವ ಬಗ್ಗೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಯಾವ ಸಚಿವರುಗಳು ಉತ್ತರ ಕೊಡಬೇಕಾಗಿತ್ತು, ಯಾವ ಇಲಾಖೆಯವರು ಇರಬೇಕಾಗಿತ್ತು, ಅವ್ರು ಯಾರೂ ಇಲ್ಲ, ಯಾರ ಪ್ರಶ್ನೆಗೆ ಯಾರೋ ಉತ್ತರ ಕೊಡ್ತಾ ಇದ್ದಾರೆ, ಇಲ್ಲಿ 15% ಸಚಿವರು ಮಾತ್ರ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಸದನದ ಮುಂದಿಡ್ತಾರೆ. ಸ್ಪೀಕರ್ ಅವರ ಗಮನಕ್ಕೆ ತರ್ತಾರೆ. ಶಾಸಕರ ಕ್ಷೇತ್ರದ ಸಮಸ್ಯೆಗಳಿಗೆ ಉತ್ತರ ಕೊಡುವ ಸಚಿವರುಗಳೇ ಮಾಯಾ ಅಂತ ಹೇಳಿ ತರಾಟೆಗೂ ಕೂಡ ತೆಗೆದುಕೊಳ್ತಾರೆ ವಿಪಕ್ಷ ನಾಯಕನಾಗಿರುವಂತಹ ಆರ್ ಅಶೋಕ್ ಅವರು. ಈ ಸಂದರ್ಭದಲ್ಲಿ ಆಯಾ ಇಲಾಖೆಯ ಸಚಿವರುಗಳ ಬಗ್ಗೆ ಈ ಪ್ರಶ್ನೆ ಇದೆ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಅನ್ನುವಂತಹ ವಿಚಾರವನ್ನ ಕೂಡ ಮುಂದಿಡುವಂತಹ ಪ್ರಯತ್ನ ಆಗುತ್ತೆ. ಪ್ರತಿಪಕ್ಷ ನಾಯಕರ ಮಾತಿಗೆ ಇಮಿಡಿಯೇಟ್ ಆಗಿ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ್ ಅವರು ಸ್ಪಂದನೆಯನ್ನ ಮಾಡ್ತಾರೆ, ಸ್ಪಂದಿಸ್ತಾರೆ. ಸಚಿವರುಗಳ ಗೈರು ಬಗ್ಗೆ ಸಿಟ್ಟನ್ನ ತೋರಿಸ್ತಾರೆ. ಯಾಕಂದ್ರೆ ಆ ಜಾಗದಲ್ಲಿರುವಂಥದ್ದು, ಆ ಸ್ಥಾನದಲ್ಲಿರುವಂಥವ್ರು ಯಾರೇ ಆದ್ರೂ, ಅದು ತಮ್ಮ ಪಕ್ಷದವರೇ ಆಗಿರ್ಲಿ ಅಥವಾ ವಿರೋಧ ಪಕ್ಷದವರೇ ಆಗಿರ್ಲಿ, ಸದನದಲ್ಲಿ ಒಬ್ಬ ಟೀಚರ್ ಆಗಿ ಇರುವಂಥವ್ರು ಸ್ಪೀಕರ್ ಆಗಿರ್ತಾರೆ. ಅಲ್ಲಿನ ಸರಿ ತಪ್ಪುಗಳ ಬಗ್ಗೆ ಅವರು ಸರಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಸಚಿವರು ಸದನಕ್ಕೆ ಬಾರದ ಕಾರಣಕ್ಕೆ ಕಲಾಪವನ್ನೇ ಸ್ಪೀಕರ್ ಮುಂದೂಡ್ತಾರೆ, ಅಸಮಾಧಾನವನ್ನು ಹೊರಹಾಕ್ತಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ನಾನು ಸಮಯವನ್ನು ನಿಗದಿ ಮಾಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾರೆ. ಅಡ್ಜರ್ನ್ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಕೂಡ ಸ್ಪೀಕರ್ ಖಾದರ್ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಸದನದ ಗೌರವದ ವಿಚಾರ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸಚಿವರುಗಳಲ್ಲಿ ಇರಬೇಕಾಗಿತ್ತು, ಇರದೇ ಇರುವಂತಹ ವಿಚಾರ ಆಗಿರ್ಬೋದು, ಪ್ರಶ್ನೆಗಳಿರುತ್ತೆ, ಅಲ್ಲಿ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಾಗೆ ಸರಿಯಾದಂತಹ ಉತ್ತರ ಸಿಗೋದಿಲ್ಲ, ಪರಿಹಾರ ಸಿಗೋದಿಲ್ಲ. ಪ್ರಶ್ನೆಗಳನ್ನ ಕೇಳಿದಂಥವ್ರಿಗೆ ಉತ್ತರವೇ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಯಾರಿಗಾಗಿ ಈ ಸದನ ಅನ್ನುವಂತಹ ಪ್ರಶ್ನೆ ಇರ್ತಾರೆ. ಒಬ್ಬ ಟೀಚರ್ ಆಗಿ ಅಥವಾ ಆ ಸ್ಥಾನದಲ್ಲಿ ಇರುವಂತವರಾಗಿ ಸ್ಪೀಕರ್ ಅವರು ಆ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನ ಕೂಡ ತೆಗೆದುಕೊಳ್ತಾರೆ, ಒಂದು ನಿರ್ಧಾರವನ್ನ ಮಾಡ್ತಾರೆ. ಕಲಾಪದ ಸಮಯವನ್ನೂ ಹೇಳದೆ ಬೇಸರದಿಂದಲೇ ಪೀಠದಿಂದ ಸ್ಪೀಕರ್ ಯುಟಿ ಖಾದರ್ ಅವರು ತೆರಳುತ್ತಾರೆ. ಯಾಕೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಪ್ರಶ್ನೋತ್ತರ ಕಲಾಪ ಆಗಿರುತ್ತೆ. ಪ್ರಶ್ನೋತ್ತರ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕಾದಂಥ ಸಚಿವರು ಅವರಿಗೆ ಮೊದಲೇ ಹೇಳಿರ್ತಾರೆ, ಈ ರೀತಿ ಆಗಿರುತ್ತೆ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದೆ ಅನ್ನೋದನ್ನು ಕೂಡ. ಆದರೂ ಕೂಡ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತನೆ ಮಾಡಿದಾಗ ಅಧಿಕಾರಿಗಳಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಅದನ್ನು ಸರಿ ಮಾಡಬೇಕಾದಂತಹ ಜವಾಬ್ದಾರಿ ಸ್ಪೀಕರ್ ಅವರಿಗೆ ಇರುತ್ತೆ ಅಥವಾ ಆ ಸ್ಥಾನಕ್ಕೆ ಇರುತ್ತೆ. ಆ ಒಂದು ವಿಚಾರವನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ಆ ಸಂದರ್ಭದಲ್ಲಿ ಸ್ಪೀಕರ್ ಖಾದರ್ ಅವರು ಏನು ಮಾಡಿದ್ರು, ಆ ಒಂದು ದೃಶ್ಯ ಯಾವ ರೀತಿ ಆಗಿತ್ತು ಅನ್ನೋದನ್ನು ನೋಡಿ.
ಇದು ಮಂತ್ರಿಗಳು ಮತ್ತು ಸರ್ಕಾರ ಸತ್ತೋಗಿದೆ. ಶ್ರೀನಿವಾಸ್ ತಿಥಿ ಮಾಡಬೇಕು, ಸತ್ತೋಗ್ಬಿಟ್ಟಿದೆ. ಆಯ್ತು, ನಾನ್ ಮೊನ್ನೆ ತಿಥಿ ಕಾರ್ಡ್ ತೋರಿಸ್ತೆ, ಯಾವ್ದೋ ತಿಥಿ ಕಾರ್ಡ್ ತೋರಿಸ್ತೆ, ಹಂಗಾಗ್ಬಿಟ್ಟಿದ್ದು. ಈಗ ಉತ್ತರ ಕೊಡೋದ್ರಿಂದ ಖುಷಿಯಾಗಿದೆ. ಅವ್ರು ಯಾರು ಒಬ್ರು ಎಚ್ಚೆತ್ಕೊಂಡಿಲ್ಲ ನೋಡಿ ಅಧಿಕಾರಿಗಳು. ಈಗ ಬಂದ್ ಕೂತ್ಕೊಂತಾರೆ, ದೇವ್ರ ತರ ಬಂದ್ ಕೂತ್ಕೊಂತಾರೆ, ದೇವ್ರ ತರ ಆರಾಮ್ಸೆ ಮನೆಗೆ ಹೊರಟೋತಾರೆ. ಫೈಂಡ್ ಎ ಸೊಲ್ಯೂಷನ್. ಫೈಂಡ್ ಎ ಸೊಲ್ಯೂಷನ್, ನಾಟ್ ಎ ಸೊಲ್ಯೂಷನ್. ಟ್ರಿಗರಿಂಗ್ ಆಯ್ತು. ಈಗ ಅದಕ್ಕೆ ಶೂಟ್. ಓಕೆ, ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುದಿಲ್ಲ. ಈ ರೀತಿ ಬಹುಶಃ ಇದು ಧೋರಣೆ ಆದ್ರೆ ಬಹುಶಃ ಇವತ್ತು ಎಲ್ಲ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂಥದ್ದು. ಆದ ಕಾರಣ ಬಹುಶಃ ಹಾಗೆಲ್ಲ ನಾನು ಕೇಳಿದೆ ಅಂತ ಹೇಳಿದ್ರೆ, ಆದ ಕಾರಣ ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ. ನಾನು ಎಜೆಂಟ್ ಮಾಡ್ತೇನೆ. ನೋಡಿ, ಸದನವನ್ನು ನಡೆಸಬೇಕು. ಯಾಕಂದ್ರೆ ಪ್ರತಿ ಬಾರಿ ಕೂಡ ನಾವು ಸ್ಪೀಕರ್ ಅವರ ಜವಾಬ್ದಾರಿಯನ್ನ ನೋಡ್ತೀವಿ. ಅಥವಾ ಅದು ಖಾದರೇ ಆಗಿರ್ಲಿ, ಯಾರೇ ಆಗಿರ್ಲಿ, ಬಸವರಾಜ ಹೊರಟ್ಟಿ ಆಗಿರ್ಲಿ, ಆ ಸ್ಥಾನದಲ್ಲಿ ಕೂತ ಮೇಲೆ ಅದಕ್ಕೆ ತನ್ನದೇ ಆದಂತಹ ಗೌರವ ಇರುತ್ತೆ. ಏನು ಆಗಬೇಕು ಅಥವಾ ಯಾವ ರೀತಿಗೆ ಕಲಾಪಗಳನ್ನು ನಡೆಸಬೇಕು ಅನ್ನೋದು ಏನು ಇರುತ್ತೆ, ಅದ್ಯಾವುದು ಕೂಡ ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಸ್ಪೀಕರ್ಗೂ ಕೂಡ ಯಾಕೆ ನಾವು ಈ ಒಂದು ಕಲಾಪ ನಡೆಸಬೇಕು, ಜನರ ತೆರಿಗೆಯ ಹಣ ಅನ್ನೋದು ಬರುತ್ತೆ. ಇಂತಹ ಸಂದರ್ಭದಲ್ಲಿ ಒಂದು ಕರೆಕ್ಟ್ ಆದಂತಹ ದಿಟ್ಟ ನಿರ್ಧಾರವನ್ನ ಸ್ಪೀಕರ್ ಖಾದರ್ ಅವರು ತೆಗೆದುಕೊಂಡಿರುವಂಥದ್ದು ಎಲ್ಲರಿಗೂ ಕೂಡ ಇದರಿಂದ ಒಂದು ರೀತಿಯಾಗಿ ಆಶ್ಚರ್ಯ ಆದ್ರೂ ಕೂಡ ಸರಿಯಾದಂತಹ ಕ್ರಮ ಅಂತ ವಿಪಕ್ಷದವರು ಕೂಡ ಹೇಳಿದ್ದಾರೆ. ಖಾದರ್ ಅವರು ಈ ಮೂಲಕ ಶಾಕ್ ಅನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಬರೀ ಖಾದರ್ ಆಗಿ ನೋಡ್ತಾ ಇಲ್ಲ, ಒಬ್ಬ ಸ್ಪೀಕರ್ ಆಗಿ ನಾವು ನೋಡ್ತಾ ಇದ್ರೆ ಅವರು ಸಚಿವರುಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಶಾಸಕರು ಸಚಿವರ ಗೈರು ಹಾಜರಿಗೆ ಪದೇ ಪದೇ ಸ್ಪೀಕರ್ ಇಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಯಾರೇ ಆಗಿರ್ಲಿ, ಈಗ ಸದನವನ್ನ ಮಾಡೋದು ಯಾಕೆ, ಅಷ್ಟು ಜನರ ತೆರಿಗೆಯ ಹಣವನ್ನ ಪೋಲು ಮಾಡ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬ ಸಾಮಾನ್ಯನಿಗೂ ಕೂಡ ಅನ್ಸುತ್ತೆ. ಯಾಕಂದ್ರೆ ಇವರನ್ನ ಆಯ್ಕೆ ಮಾಡಿ ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ತಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರೋದು ಅಭಿವೃದ್ಧಿಗಳ ಬಗ್ಗೆ, ಅಥವಾ ಅಲ್ಲಿ ಏನೇನು ಆಗ್ತಾ ಇದೆ ಅದರ ಬಗ್ಗೆ ಅಲ್ಲಿ ಪ್ರಶ್ನೋತ್ತರವನ್ನ ಕೇಳುವಂಥದ್ದು, ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂಥ ಪ್ರಯತ್ನಗಳಾಗಬೇಕು. ಶಾಸಕರು ಇಲ್ಲ, ಸಚಿವರುಗಳು ಇಲ್ಲ ಅಂತ ಹೇಳಿದ್ರೆ ಸದನವನ್ನ ಯಾಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲಿ. ಪ್ರತಿ ದಿನದ ಕಲಾಪಕ್ಕೂ ಮುನ್ನ ಹಿಂದಿನ ದಿನದ ಅಟೆಂಡೆನ್ಸ್ ಅನ್ನ ಓದ್ತಾರೆ ಸ್ಪೀಕರ್ ಖಾದರ್ ಅವರು. ಎಷ್ಟು ಜನ ನಿನ್ನೆ ಇದ್ರು ಸದನದಲ್ಲಿ ಅನ್ನುವಂತಹ ವಿಚಾರ, ಆ ನಂತರ ಇವತ್ತು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಕೂಡ ಆಗುತ್ತೆ. ಸರಿಯಾದ ಸಮಯಕ್ಕೆ ಬಂದ ಶಾಸಕ, ಸಚಿವರು ಅಂತ ಹೇಳಿ ಉತ್ತೇಜನವನ್ನ ಕೂಡ ಸ್ಪೀಕರ್ ನೀಡ್ತಾ ಇದ್ರು. ಈಗಾಗಲೇ ಸಾಕಷ್ಟು ಇಂತಹ ಒಂದು ಬೆಳವಣಿಗೆಗಳಿಗೆ ಅವರು ಅಥವಾ ಈ ರೀತಿಯಾದಂತಹ ಅಪರೂಪದ ಘಟನೆಗಳಿಗೆ ಸಾಕಷ್ಟು ಬಾರಿ ಸಾಕ್ಷಿಯಾಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅವರನ್ನ ಒಂದು ಪ್ರೋತ್ಸಾಹ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಇಂತಹ ಒಂದು ಅಟೆಂಡೆನ್ಸ್ ಕರೆಯೋದು, ಇವರು ಕರೆಕ್ಟ್ ಟೈಮ್ಗೆ ಬಂದಿದ್ರು, ಈ ಸಂದರ್ಭದಲ್ಲಿ ಅವರು ಹಾಜರಿದ್ರು ಅನ್ನೋದನ್ನ ಕೂಡ ಸಚಿವರುಗಳು ಶಾಸಕರುಗಳಿಗೆ ಹೇಳಿ ಅವರಿಗೆ ಒಂದು ರೀತಿಯಂತಹ ಉತ್ತೇಜನ ಕೊಡುವಂತಹ ಕೆಲಸಗಳನ್ನ ಸ್ಪೀಕರ್ ಖಾದರ್ ಮಾಡ್ತಾ ಇದ್ದಾರೆ. ಮತ್ತೆ ಮತ್ತೆ ಶಾಸಕ ಸಚಿವರುಗಳ ಗೈರು ಹಾಜರಿ ಬಗ್ಗೆ ಮೊನ್ನೆ ಕೂಡ ಸ್ಪೀಕರ್ ಖಾದರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಹೇಳಿದ್ರು ಯಾರು ಕೂಡ ಸದನದಲ್ಲಿ ಇಲ್ಲ, ಯಾಕಂದ್ರೆ ಸದನದಲ್ಲಿ ಅವರು ಇರಲೇಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಊಟದ ವ್ಯವಸ್ಥೆಯನ್ನ ಅಲ್ಲಿ ಮಾಡಿದ್ರು. ಅವರಿಗೆ ಬೇಕಾದಂತಹ ಆಸನಗಳ ವ್ಯವಸ್ಥೆ ಹೋಗ್ಲಿ, ನಿದ್ದೆ ಮಾಡೋದಕ್ಕೂ ಅಥವಾ ಅಂದ್ರೆ ರೆಸ್ಟ್ ಮಾಡೋದಕ್ಕೂ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಸದನಕ್ಕೆ ಶಾಸಕರು ಸಚಿವರುಗಳು ಹಾಜರಾಗುವುದಿಲ್ಲ ಅಂತ ಹೇಳಿದ್ರೆ ಏನು ಅನ್ನುವಂತಹ ಪ್ರಶ್ನೆಯಲ್ಲಿ ಸುಮ್ಮನೆ ಇರೋದೇ ನನ್ನ ವೀಕ್ನೆಸ್ ಅಲ್ಲ ಅಂತ ಹೇಳಿ ಗುಟುರು ಹಾಕಿದ್ರು ಸ್ಪೀಕರ್ ಖಾದರ್ ಅವರು. ಎಚ್ಚೆತ್ತುಕೊಳ್ಳದ ಸಚಿವರ ವಿರುದ್ಧ ಖಾರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಪೀಕರ್ ಖಾದರ್ ಅವರು. ಅವರು ಮಾತಿನ ಶೈಲಿಯಾಗಿರ್ಬೋದು ಅಥವಾ ಯಾರೇ ಏನೇ ಹೇಳಿದ್ರು ಕೂಡ ಸಮಾಧಾನದಿಂದ ಆಲಿಸ್ತಾರೆ ಅಥವಾ ಅದನ್ನ ಸರಿಯಾದ ರೀತಿಯಲ್ಲಿ ತರ್ತಾ ಇರೋದನ್ನ ಕೂಡ ನಾವು ಅನೇಕ ಅಧಿವೇಶನಗಳಲ್ಲಿ ನಾವು ನೋಡಿದೀವಿ. ಎಷ್ಟೇ ಹೇಳಿದ್ರು ಕೂಡ ಎಚ್ಚೆತ್ತುಕೊಳ್ಳದಿದ್ದರೆ ಸದನವನ್ನ ಹೇಗೆ ನಡೆಸಲಿ ಅಂತ ಹೇಳಿ ಸ್ಪೀಕರ್ ಖಾದರ್ ಅವರು ಗರಂ ಆಗಿದ್ದು, ಸಚಿವರುಗಳು ಬಂದು ನನ್ನ ಜೊತೆ ಮಾತನಾಡುವ ತನಕ ನಾನು ಸದನವನ್ನ ನಡೆಸೋದಿಲ್ಲ ಅಂತ ಹೇಳಿ ಸದನವನ್ನೇ ಮುಂದೂಡಿಕೆ ಕೂಡ ಮಾಡಿದ್ರು ಸ್ಪೀಕರ್ ಖಾದರ್ ಅವರು. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸದನಕ್ಕೆ ಆಯಾ ರೀತಿಯಾದಂತಹ ಆಯಾಕಟ್ಟಿನಲ್ಲಿ ಏನೇನು ಆಗಬೇಕು, ಯಾವ ರೀತಿಯಾಗಿ ನಡಿಬೇಕು, ಈ ಸದನ ಹೇಗೆ ನಡಿಬೇಕು ಅನ್ನುವಂಥದ್ದು ಎಲ್ಲವೂ ಇದ್ರೂ ಕೂಡ, ಎಲ್ಲವೂ ಗೊತ್ತಿದ್ರೂ ಕೂಡ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರಲ್ಲ ಶಾಸಕರುಗಳು ಸಚಿವರುಗಳು. ಇಂತಹ ಶಾಸಕರುಗಳು ಸಚಿವರಿಗೆ ಸರಿಯಾಗಿ ಒಂದು ಚಾಟಿಯನ್ನ ಬೀಸಿದ್ದಾರೆ. ಇನ್ನು ಸ್ಪೀಕರ್ ಗರಂ ಆದ್ರು, ಎದ್ದು ಹೋದ್ರು ಅನಿರ್ದಿಷ್ಟ ಅವಧಿಗೆ ಅಂತ ಹೇಳಿದ್ರೆ ಅವರು ಮುಂದೂಡಿಕೆ ಮಾಡಿದ್ರು, ಯಾವುದೇ ಟೈಮ್ ಹೇಳಲಿಲ್ಲ. ಆವಾಗ ಆ ನಂತರ ಏನಾಯ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ
ಸ್ಪೀಕರ್ ಗರಂ ಆದ್ರೂ ಸಿಎಂ ಆಗ ಸಂಧಾನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸಚಿವರುಗಳ ವಿರುದ್ಧ ಸಿಟ್ಟಾಗಿದ್ದಂತಹ ಸ್ಪೀಕರ್ ಅವರನ್ನ ಮಾತನಾಡಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು, ಸಂಧಾನವನ್ನ ಮಾಡ್ತಾರೆ. ಸರ್ಕಾರದ ಮೇಲೆಯೇ ಅಸಮಾಧಾನಗೊಂಡಿದ್ದು ಸ್ಪೀಕರ್ ಅವರು. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಸರ್ಕಾರದಿಂದಾನೇ ಸಂಧಾನವನ್ನ ಮಾಡ್ತಾರೆ. ಕಾರಣ ಅಲ್ಲಿ ಆಗ್ಬೇಕಾಗಿದ್ದೇನು, ಸದನ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ಬೇಸರವನ್ನ, ಅಸಮಾಧಾನವನ್ನ ಹೊರ ಹಾಕಿದ್ರು ಸಿಎಂ ಸಿದ್ದರಾಮಯ್ಯ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ಪೀಕರ್ ಖಾದರ್ ಅವರ ಜೊತೆಗೆ ಸಂಧಾನವನ್ನ ಮಾಡ್ತಾರೆ, ಮಾತುಕತೆಯನ್ನ ಮಾಡ್ತಾರೆ. ಸಂಧಾನ ಸಭೆಯಲ್ಲಿ 3 ಅಧಿಕಾರಿಗಳ ಅಮಾನತಿಗೂ ಕೂಡ ಸಿಎಂ ಸೂಚನೆಯನ್ನ ಕೊಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವ ಪ್ರಶ್ನೆಯನ್ನ ಕೇಳಲಾಗಿತ್ತು ಅಥವಾ ಯಾವ ರೀತಿಯಾಗಿತ್ತು ಉತ್ತರವನ್ನ ನೀಡಬೇಕಾಗಿತ್ತು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳು ಕೂಡ ವರ್ತನೆಯನ್ನ ಮಾಡಿದ್ರು. ಜೊತೆಗೆ ಮಾಹಿತಿಯನ್ನ ಕೊಡದೇ ಇದ್ದಿದ್ದು, ಅತಿ ಹೆಚ್ಚು ಉತ್ತರ ಬಾಕಿ ಉಳಿಸಿಕೊಂಡಿರೋ ಇಲಾಖೆಯ ಅಧಿಕಾರಿಗಳ ಸಸ್ಪೆಂಡ್ಗೂ ಕೂಡ ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಡ್ತಾರೆ. ಸಿಎಂ ಸೂಚನೆ ಬಳಿಕ ಸದನ ನಡೆಸೋದಿಕ್ಕೆ ಸ್ಪೀಕರ್ ಖಾದರ್ ಅವರು ಒಪ್ಪಿಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರು ಮುಂದೂಡಿದ ಸಂದರ್ಭದಲ್ಲೇ ಹೇಳಿದ್ರು, ನಾನು ಹೇಳೋದಿಲ್ಲ, ನನಗೆ ಉತ್ತರ ಸಿಗುವವರೆಗೂ ನಾನು ಇನ್ನು ಮುಂದೆ ಈ ಒಂದು ಸದನವನ್ನ ಮಾಡೋದಿಲ್ಲ ಅಂತ ಹೇಳಿದ್ರು. ಅಸಮಾಧಾನವನ್ನ ಹೊರ ಹಾಕಿದ್ರು. ಸೊ ಇಮಿಡಿಯೇಟ್ ಆಗಿ ಸರ್ಕಾರ ಆಕ್ಷನ್ಗೆ ಕೂಡ ಇಳಿಯತ್ತೆ. ಏನ್ ಮಾಡುತ್ತೆ ಸರ್ಕಾರ ಅಂತ ಹೇಳಿದ್ರೆ, ಲಿಖಿತ ರೂಪದ ಉತ್ತರವನ್ನ ಉಳಿಸಿಕೊಂಡಂತಹ ಅಧಿಕಾರಿಗಳಿಗೆ ಸರ್ಕಾರ ಇಮಿಡಿಯೇಟ್ ಆಗಿ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡುತ್ತೆ. ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರು ಸಭೆಯನ್ನ ಮಾಡ್ತಾರೆ. ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರ್ಬೋದು, ಆ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಉತ್ತರಗಳ ಬಗ್ಗೆ, ಪೂರಕವಾದಂತಹ ಆನ್ಸರ್ ಬಗ್ಗೆ ಕೂಡ ಅಧಿಕಾರಿಗಳ ಜೊತೆಗೆ ಅವರು ಚರ್ಚೆಯನ್ನ ಮಾಡ್ತಾರೆ. ಸ್ಪೀಕರ್ ಅಸಮಾಧಾನದ ಬಗ್ಗೆಯೂ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ಸಿಎಸ್ ಶಾಲಿನಿ ರಜನೀಶ್ ಅವರು. ಬಾಕಿ ಉಳಿಸಿಕೊಂಡಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿದ್ಧಪಡಿಸಲು ಕೂಡ ಆ ಸಂದರ್ಭದಲ್ಲೇ ಶಾಲಿನಿ ರಜನೀಶ್ ಅವರು ಸೂಚನೆಯನ್ನ ಕೊಡ್ತಾರೆ. ಯಾಕಂದ್ರೆ ಅತಿ ಹೆಚ್ಚು ಇಲಾಖೆಯ ಪ್ರಶ್ನೆಗಳಿಗೆ ಬಾಕಿ ಉಳಿಸಿಕೊಂಡಿದ್ದು ಯಾವ ಅಧಿಕಾರಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ. ಇನ್ನು ಸರ್ಕಾರದ ವಿರುದ್ಧ ಸ್ಪೀಕರ್ ಸಿಟ್ಟಾಗಿದ್ದೇ ಪ್ರತಿಪಕ್ಷಗಳ ಟೀಕೆಗೂ ಒಂದು ರೀತಿಯಲ್ಲಿ ಅಸ್ತ್ರ ಸಿಕ್ಕಂತಾಗತ್ತೆ, ಆಹಾರ ಸಿಕ್ಕಂತಾಗತ್ತೆ. ಯಾಕಂತ ಹೇಳಿದ್ರೆ ಸ್ಪೀಕರ್ ಅವರೇ ಈ ರೀತಿಯಾಗಿ ಅಲ್ಲಿ ವರ್ತನೆಯನ್ನ ತೋರಿದ್ದಾರೆ ಅಂತ ಹೇಳಿದ್ರೆ, ಅಸಮಾಧಾನವನ್ನು ಹೊರಹಾಕಿದ್ರೆ ಸರ್ಕಾರ ಹಾಗಾದ್ರೆ ಏನ್ ಮಾಡ್ತಾ ಇದೆ, ಸರ್ಕಾರದ ನಡಾವಳಿಯ ಬಗ್ಗೆ ಕೂಡ ಅಲ್ಲಿ ಆರ್ ಅಶೋಕ್ ಅವರು ಮಾತನಾಡ್ತಾರೆ. ಇದುವೇ ಬಿಜೆಪಿಗೆ ಆಗಿರ್ಬೋದು, ಜೆಡಿಎಸ್ಗೆ ಅಂದ್ರೆ ಒಟ್ಟಾರೆಯಾಗಿ ಪ್ರತಿಪಕ್ಷಗಳಿಗೆ ಒಂದು ಆಹಾರ ಸಿಕ್ಕಂತಾಗುತ್ತೆ. ಸಿಎಂ, ಸರ್ಕಾರ, ಸಚಿವರುಗಳ ವಿರುದ್ಧ ಕೇಸರಿ ಟೀಮ್ ಕೆಂಡಾಮಂಡಲ ಆಗುತ್ತೆ. ಅಂದ್ರೆ ಆರ್ ಅಶೋಕ್ ಅವರೇ ಇದನ್ನ ಪ್ರಸ್ತಾಪ ಮಾಡೋದು, ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಉತ್ತರ ಕೊಡೋದಕ್ಕೆ ಒಬ್ಬರೂ ಇಲ್ಲ, 15% ಸಚಿವರು ಕೂಡ ಇಲ್ಲ ಅನ್ನೋದನ್ನ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದಾಗ ಇವೆಲ್ಲವೂ ಕೂಡ ನಡೆಯೋದು. ಸಚಿವರುಗಳಿಂದ ಸ್ಪೀಕರ್ಗೆ ಯಾವ ರೀತಿಯಾಗಿ ಉತ್ತರವನ್ನ ನೀಡಬೇಕು, ಸಚಿವರುಗಳಿಗೆ ಬಜೆಟ್ ಬಗ್ಗೆ ಆಸಕ್ತಿಯೇ ಇಲ್ಲ ಅಂತ ಹೇಳಿ ಆಗ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಅಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಕಲಾಪದ ಕೋಟಿ ಕೋಟಿ ಖರ್ಚು ಇದೆಯಲ್ಲ, ಇದು ವ್ಯರ್ಥ ಆಗ್ತಾ ಇದೆ, ಸುಮ್ಮನೆ ವ್ಯರ್ಥ ಆಗ್ತಾ ಇರುವಂಥದ್ದು, ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ, ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ, ಆಯಾ ಕ್ಷೇತ್ರಗಳಲ್ಲಿ ಆಗಬೇಕಾದಂಥ ಅಭಿವೃದ್ಧಿಯ ವಿಚಾರಗಳು, ಬಜೆಟ್ನ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಸರ್ಕಾರವೇ ಇಲ್ಲಿ ನಿಷ್ಕ್ರಿಯ ಆಗಿದೆ, ಜವಾಬ್ದಾರಿ ನಿರ್ವಹಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನೋದನ್ನ ಆರ್ ಅಶೋಕ್ ಹೇಳ್ತಾರೆ. ಸಿಎಂ ಕುರ್ಚಿ ಕಚ್ಚಾಟದ ಜಂಜಾಟವೇ ನಿಮಗೆ ಆಗ್ತಾ ಇರೋದ್ರಿಂದ ಇದರ ಮೇಲೆ ಪರಿಣಾಮ ಇದು ಬಿದ್ದಿದೆ, ಇದರ ನೇರ ಪರಿಣಾಮ ಈ ಒಂದು ಬಜೆಟ್ನ ಅಧಿವೇಶನ ಏನು ಕರೆಯಲಾಗಿದೆ ಅದರ ಮೇಲೆ ಬಿದ್ದಿದೆ ಅನ್ನೋದನ್ನ ಹೇಳ್ತಾರೆ. ಸಿಎಂ ಪಟ್ಟದ ಕಚ್ಚಾಟದಿಂದಲೇ ಆಡಳಿತ ವ್ಯವಸ್ಥೆಗೆ ಧಕ್ಕೆ ಆಗಿರೋದು. ಯಾವಾಗ ನೋಡಿದ್ರು ಸಿಎಂ ಬದಲಾವಣೆ ವಿಚಾರವೇ ಈಗ ಇರೋದೇ ಹೊರತು ಅಭಿವೃದ್ಧಿ ವಿಚಾರಗಳು ಶೂನ್ಯ ಆಗಿದೆ. ಮಂತ್ರಿಗಳಾಗಿ ಇರ್ತೇವೆಯೋ ಇಲ್ವೋ ಅನ್ನುವಂತಹ ಅತಂತ್ರ ಸ್ಥಿತಿ ಆ ರೀತಿಯಾದಂತಹ ಬೆಳವಣಿಗೆಗೆ ಕಾರಣ ಆಗಿದೆ ಅನ್ನೋದನ್ನ ಕೂಡ ಆರ್ ಅಶೋಕ್ ಅವರು ಹೇಳ್ತಾರೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ ನೋಡಿ. ಇವತ್ತು ದಿಕ್ಕು ದೆಸೆ ಏನು ಇಲ್ದಂಗೆ ಆಗೋದು. ಇಡೀ ಸರ್ಕಾರ ಒಂದು ರೀತಿ ಸತ್ತಂತ ರೀತಿ, ಎಣದ ರೀತಿ ಇದೆ. ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನಾವು ನಿನ್ನೆ ನಿಲುವಳಿ ಸೂಚನೆಯನ್ನು ತಂದಿದ್ರಿ, ಆರೋಗ್ಯ ಇಲಾಖೆ 3 ದಿನ ಆಯಿತು, ಮಂತ್ರಿನೇ ನಾಪತ್ತೆ. ಇವತ್ತು ಅರ್ಬನ್ ಡೆವಲಪ್ಮೆಂಟ್ ವಿಚಾರವಾಗಿ ಬೆಂಗಳೂರು ನಿಲುವಳಿ ಸೂಚನೆ ತಂದಿದ್ದೀರಿ, ಆ ಮಂತ್ರಿನೇ ಪತ್ತೆ ಇಲ್ಲ, ನಾಪತ್ತೆ. ಅಧಿವೇಶನದಲ್ಲಿ ಯಾರು ಮಂತ್ರಿನೇ ಇಲ್ಲ. ಪ್ರತಿದಿನನೂ ಕೂಡ
ನಾಮಕಾಸ್ತಾಗಿ 2-3 ಮಂತ್ರಿಗಳು ಬರ್ತಾರೆ. CMಗೆ ಹಿಡಿತ ಕಳ್ಕೊಂಬಿಟ್ಟಿದ್ದಾರೆ. ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ಆಗದೇ ಇರೋದ್ರಿಂದ ಪ್ರಶ್ನೆಗಳಿಗೂ ಉತ್ತರ ಇಲ್ಲ, ಮಂತ್ರಿಗಳು ಪ್ರೆಸೆಂಟ್ ಇಲ್ಲ. ಇಡೀ ಒಂದು ರೀತಿ ಸರ್ಕಾರ ಸತ್ತ ರೀತಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಹೊರ ಹೋಗಿರ್ತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ. ಇದು ಸರ್ಕಾರಕ್ಕೆ ಅವಮಾನ, ಸರ್ಕಾರಕ್ಕೆ ಚಾಟಿ ಏಟು. ಈ ತರ ಅಧಿವೇಶನ ನಡೆಸುವಂಥದ್ರಿಂದ ಅಧಿವೇಶನ ಮುಚ್ಚಿ ಹೋಗೋದು ಬೆಸ್ಟ್ ಸರ್. ಈಗ ಸೊ ಇದು ಕೇವಲ ಸರ್ಕಾರಕ್ಕೆ ಮಾತ್ರ ಅಲ್ಲ, ಪ್ರತಿಪಕ್ಷದ ಶಾಸಕರುಗಳು ಕೂಡ ಅಲ್ಲಿ ಇದ್ದಾರೆ. ಅವರು ಕೂಡ ಇದರಲ್ಲಿ ಸದನದಲ್ಲಿ ಹಾಜರಾಗಿರಬೇಕಾಗುತ್ತೆ, ಅವರ ಕ್ಷೇತ್ರದ ಬಗ್ಗೆ ಕೂಡ ಮಾತನಾಡಬೇಕಾಗುತ್ತೆ. ಆದರೆ ಸ್ಪೀಕರ್ ಖಾದರ್ ಅವರು ತೆಗೆದುಕೊಂಡಂತಹ ಒಂದು ನಿರ್ಧಾರ ಇದೆಯಲ್ಲ, ಅವರು ಮಾಡಿದಂತಹ ಆ ಒಂದು ಮಾದರಿ ಇದೆಯಲ್ಲ, ಅದು ಎಲ್ಲರಿಗೂ ಮಾದರಿ. ಈ ರೀತಿಯಾಗಿಯೇ ಈಗ ಆಯಾ ಸಂದರ್ಭದಲ್ಲಿ ಏನು ಆಗಬೇಕಾಗಿತ್ತು, ಅಧಿವೇಶನ ಯಾವ ರೀತಿಯಾಗಿ ನಡೀಬೇಕಾಗಿತ್ತು, ಇದೆಲ್ಲದಕ್ಕೂ ಕೂಡ ನಿಜವಾಗಿ ಅಧಿವೇಶನ ನಡೆಯೋದಕ್ಕೆ ಏನು ಕಾರಣ ಅನ್ನೋದನ್ನ ತಿಳ್ಕೊಳ್ಬೇಕಾಗಿತ್ತು ಸಚಿವರುಗಳು, ಶಾಸಕರುಗಳು ಕೂಡ. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಗೈರಾಗೋದ್ರ ಮೂಲಕ ಜನ ಯಾವುದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಅದನ್ನ ಇವತ್ತು ಮಾಡಿ ತೋರಿಸಿದ್ದಾರೆ ಸ್ಪೀಕರ್ ಖಾದರ್ ಅವರು. ಹಾಗಾಗಿ ಇನ್ನು ಮುಂದಿನ ದಿನಗಳೆಲ್ಲ ಆದರೂ ನಮ್ಮ ಸಚಿವರುಗಳು, ಶಾಸಕರುಗಳು ಸದನಕ್ಕೆ ಹಾಜರಾಗಲಿ, ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನಗಳು ಮಾಡಲಿ ಅನ್ನುವಂತಹ ಆಶಯ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿರೋದು ಹೋಟೆಲ್ ಉದ್ಯಮದ ಮೇಲೆ. ಆದರೆ ಈಗ ಹೋಟೆಲ್ ಉದ್ಯಮ ಇವತ್ತು ಸ್ವಲ್ಪ ನಿರೀಕ್ಷೆಯನ್ನ ಇಟ್ಟುಕೊಂಡಿತ್ತು, ಇವತ್ತಿಂದ ನಮಗೆ ಸಿಲಿಂಡರ್ ಸಿಗಬಹುದು, 20% ಆದರೂ ಸಿಲಿಂಡರ್ ಸಿಗಬಹುದು ಅಂತ. ಬಟ್ ಅವರ ಬೇಡಿಕೆ ಇದ್ದಿದ್ದು 50% ಆದರೂ ನಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ಲಿ ಅಂತ ಹೇಳಿ. ಆದರೆ ಆಗಿದ್ದೇನು, ಬಂದಾಗ್ತಾ ಇರುವ ಹೋಟೆಲ್ಗಳಿಗೆ ಮತ್ತೆ ಸರ್ಕಾರ ಇಲ್ಲಿ ಬರೆಯನ್ನ ಎಳೆದಿದೆ. ಹೋಟೆಲ್ಗಳಿಗೆ ದಿನಕ್ಕೆ 1,000 ಸಿಲಿಂಡರ್, ಇದು ಸರ್ಕಾರ ಫಿಕ್ಸ್ ಮಾಡಿರೋದು. ಆದರೆ ಗ್ಯಾಸ್ ಸಿಗದೆ ಬಂದಾಗ್ತವ ರಾಜ್ಯದ ಹೋಟೆಲ್ಗಳು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಕಾರಣ ಆಲ್ಮೋಸ್ಟ್ ಈಗಾಗಲೇ ಒಂದು 30% ಹೋಟೆಲ್ಗಳು ಬಂದಾಗಿದೆ. ದಿನದಿಂದ ದಿನಕ್ಕೆ ಬಂದಾಗ್ತಾ ಇರುವ ಹೋಟೆಲ್ಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳು ಕೂಡ ಗ್ಯಾಸ್ ಸಿಲಿಂಡರ್ ಸಿಗದಿದ್ರೆ ಇನ್ನು 1-2 ದಿನದಲ್ಲಿ ನಾವು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಈ ಮೂಲಕ ಸರ್ಕಾರ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ, ಇದು ಹೋಟೆಲ್ಗಳನ್ನೇ ಬಂದ್ ಮಾಡಿಸುವಂತಹ ರೀತಿಯಾಗಿ ಆಗತ್ತಾ ಅನ್ನುವ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಹಾಗಾದ್ರೆ ಈಗಾಗಲೇ ಸಿಲಿಂಡರ್ ಖಾಲಿ ಆಗ್ತಾ ಇದೆ, ಈಗ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಏನು, ಇದು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಇರೋದಷ್ಟೇ ಅದನ್ನೇ ಕೊಡೋದು ಅಂತ ಸರ್ಕಾರ ಹೇಳಿದೆ. ಗ್ಯಾಸ್ ಕೊರತೆ ಆಗಿರ್ಬೋದು, ಅದರ ಬಗ್ಗೆ ಇರುವಂತಹ ಗೊಂದಲಗಳಾಗಿರ್ಬೋದು, ಆತಂಕದ ಬಗ್ಗೆ ಈಗಾಗಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಅಲರ್ಟ್ ಕೂಡ ಆಗಿದೆ. ಆಹಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆಯ ಮೇಲೆ ಸಭೆಗಳ ಆಗ್ತಾ ಇದೆ. ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ ಒಂದಷ್ಟು ಮಾನದಂಡಗಳನ್ನ ಕೂಡ ಈಗಾಗಲೇ ನಿಗದಿಪಡಿಸಲಾಗಿದೆ. ಆತಂಕಕ್ಕೆ ಯಾರು ಕೂಡ ಒಳಗಾಗಬಾರ್ದು, ನಾರ್ಮಲ್ ಬುಕ್ಕಿಂಗ್ ಇರಲಿ, ಡಬಲ್ ಮಾಡೋದು ಬೇಡ ಅನ್ನೋದನ್ನ ಈಗಾಗಲೇ ಸಚಿವರು ಕೂಡ ಹೇಳಿದ್ದಾರೆ. ಅಂದ್ರೆ ಅಡುಗೆ ಅನಿಲದ ಬಗ್ಗೆ ಈಗಾಗಲೇ ಸಾಕಷ್ಟು ಜನರಿಗೆ ಆತಂಕ ಇದೆ. ನಾಳೆ ನಾಡಿದ್ದು ನಾವು ಬುಕ್ಕಿಂಗ್ ಮಾಡಿದ್ರೆ ಸಿಗುತ್ತೋ ಇಲ್ವೋ, ಖಾಲಿ ಆದ್ರೆ ಏನು ಮಾಡೋದು, ಮುಂದೆ ಸಿಗುತ್ತೋ ಇಲ್ವೋ, ಎಷ್ಟು ದಿನ ಬೇಕು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಜನರಲ್ಲಿ ಇದೆ. ಸೊ ಇತಿಮಿತಿಯಾಗಿ ಸಿಲಿಂಡರ್ಗಳನ್ನ ಬಳಸಿ, ಅನವಶ್ಯಕ ಬಳಕೆಗೆ ಕಡಿವಾಣ ಹಾಕಿ ಅಂತಾನು ಕೂಡ ಈಗಾಗಲೇ ಸಚಿವರುಗಳು ಹೇಳ್ತಾ ಇದ್ದಾರೆ, ಸರ್ಕಾರ ಹೇಳ್ತಾ ಇದೆ. ಕೇಂದ್ರದಿಂದ ಬರುವ ಸಿಲಿಂಡರ್ಗಳ ಬಳಕೆಗೆ ಮೂಲ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು ಅಂತಾನು ಕೂಡ ಈ ಮೂಲಕ ಸರ್ಕಾರ ಕೇಳಿಕೊಂಡಿರುವಂಥದ್ದು. ಬಹಳ ಎಮರ್ಜೆನ್ಸಿ ಇರುವಂಥದ್ದು ಅಥವಾ ಮೂಲ ಸೌಕರ್ಯಗಳಿಗೆ ಇದು ಬೇಕೇ ಬೇಕು, ಅವಶ್ಯಕತೆ ಇದೆ. ಶಿಕ್ಷಣಕ್ಕೆ ಆಗಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಹೀಗೆ ಯಾವುದು ಬಹಳ ಇಂಪಾರ್ಟೆಂಟ್ ಇದೆ ಅವುಗಳಿಗೆ ಬೇಕಾದಂತಹ ರೀತಿಯಲ್ಲಿ ಸಿಲಿಂಡರ್ ಅನ್ನ ನಾವು ಕೊಡಬೇಕು. ಕೇಂದ್ರದಿಂದ ನಮಗೆ ಎಷ್ಟು ಬರುತ್ತೆ ಅದನ್ನ ಆ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋದನ್ನ ಕೂಡ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗಾಗಿ ಅಡುಗೆ ಅನಿಲದ ಬಗ್ಗೆ ಯಾವುದೇ ರೀತಿಯಾದಂತಹ ನೀವು ಯೋಚನೆ ಮಾಡೋದು ಬೇಡ, ಗೊಂದಲ ಬೇಡ, ಆತಂಕ ಬೇಡ ಅನ್ನೋದನ್ನ ಕೂಡ ಸರ್ಕಾರ ಹೇಳ್ತಾ ಇದೆ. ಇನ್ನು ಈಗಾಗಲೇ 9,500 ಸಿಲಿಂಡರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಕೇಂದ್ರದಿಂದ ಬರುವಂತಹ ಗ್ಯಾಸ್ ಸಿಲಿಂಡರ್ನ ಲೆಕ್ಕ ಇದು. ಆದರೆ ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ಔಷಧ ಕಂಪನಿಗಳು, ಬೀಜ ಸಂಸ್ಕರಣಾ ಘಟಕಗಳಿಗೆ 4,200 ಸಿಲಿಂಡರ್ಗಳನ್ನು ನೀಡೋದು, 4,200 ಸಿಲಿಂಡರ್ನ ಮೀನುಗಾರಿಕೆ, ವಿಮಾನಯಾನ, ರೈಲ್ವೆ, ಕ್ಯಾಂಟೀನ್ಗಳಿಗೆ ಪೂರ್ಣ ಪ್ರಮಾಣದ ಗ್ಯಾಸ್ ಅನ್ನ ಕೊಡಬೇಕು ಅನ್ನುವಂತಹದ್ದನ್ನು ಕೂಡ ನಿರ್ಧಾರ ಮಾಡಲಾಗಿದೆ. ಸರ್ಕಾರಿ ಹೋಟೆಲ್, ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣ 1,200 ಸಿಲಿಂಡರ್ಗಳನ್ನಷ್ಟೇ ಕೊಡೋದು ಅನ್ನೋದನ್ನು ಕೂಡ ಸರ್ಕಾರ ಇಲ್ಲಿ ನಿರ್ಧಾರ ಮಾಡಿರುವಂಥದ್ದು. ಇದುವೇ ಈಗ ಹೋಟೆಲ್ ಮಾಲೀಕರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಇನ್ನು ಇಂದಿರಾ ಕ್ಯಾಂಟೀನ್, ಕೆಎಂಎಫ್ಗೂ ಕೂಡ ಪೂರ್ಣ ಪ್ರಮಾಣದ ಗ್ಯಾಸ್ ಅನ್ನ ಕೊಡಬೇಕು, 1,200 ಸಿಲಿಂಡರ್ಗಳು ಅನ್ನೋದನ್ನು ಕೂಡ ಹೇಳಿದ್ದಾರೆ.
ಆಟೋ LPGಗೆ ಪೂರೈಕೆಗೆ ಇತಿಮಿತಿಯಾಗಿ ಬಳಸಬೇಕು ಅನ್ನುವಂತಹ ನಿರ್ಧಾರದ ಜೊತೆಗೆ 2540 ಸಿಲಿಂಡರ್ಗಳ ಪೂರೈಕೆಗೂ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ. 2540 ಸಿಲಿಂಡರ್ಗಳಲ್ಲಿ ಆಟೋಗಳಿಗೆ 20% 30% ಈಗ ಕೊರತೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು 1000 ಸಿಲಿಂಡರ್ನಲ್ಲಿ ಹೋಟೆಲ್ಗಳಿಗೆ ಪ್ರತಿದಿನ 1000 ಸಿಲಿಂಡರ್ ಅಷ್ಟೇ ಅವರಿಗೆ ಪೂರೈಕೆ ಮಾಡೋದು ಅನ್ನೋದನ್ನು ಹೇಳಿದೆ. ಅವರ ಡಿಮ್ಯಾಂಡ್ 50% ಸಾಕಷ್ಟು 22,000ದಷ್ಟು ಅವರ ಡಿಮ್ಯಾಂಡ್ ಇರುವಂಥದ್ದು. ಆದರೆ 1,000 ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆಟೋಗಳಿಗೆ ಆದ್ಯತೆ ಇರೋದ್ರಿಂದ ಈಗ ಹೋಟೆಲ್ಗಳಿಗೆ ಇದು ಸಮಸ್ಯೆಯಾಗಿ ಮಾರ್ಪಾಡು ಆಗ್ತಾ ಇರುವಂಥದ್ದು. ಇನ್ನು ಇಂಡಕ್ಷನ್ ಸ್ಟವ್ ಬಳಸಿ 1 ವಾರ ಸುಧಾರಿಸಿಕೊಳ್ಳಿ ಅಂತ ಹೇಳಿ ಸರ್ಕಾರ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಜೊತೆಗೆ ಹೇಳ್ತಾನೂ ಕೂಡ ಇದೆ, ಸದ್ಯಕ್ಕಂತೂ ನಿಮ್ಮಲ್ಲಿ ಇರುವಂತಹ ಅಥವಾ ಪರ್ಯಾಯ ಮಾರ್ಗಗಳನ್ನ ಬಳಸ್ಕೊಳ್ಳಿ ಅನ್ನುವಂತಹ ವಿಚಾರವನ್ನ ಸರ್ಕಾರ ಇಲ್ಲಿ ಹೇಳ್ತಾ ಇದ್ದು, ಹೋಟೆಲ್ ಸಿಬ್ಬಂದಿಯ ಊಟಕ್ಕೆ ತೊಂದರೆ ಆಗದಂತೆ ಸಿಲಿಂಡರ್ ಅನ್ನ ಕೊಡುವಂಥದ್ದು, ಸಿಲಿಂಡರ್ನ ಬಳಕೆಯನ್ನ ಮಾಡಿ ಅಂತ ಹೇಳ್ತಾ ಇದೆ. 500 ಸಿಲಿಂಡರ್ ಅನ್ನ ಕೊಡುವಂಥದ್ದು ಯಾವ್ಯಾವುದಕ್ಕೆ ಅಂತ ನೋಡೋದಾದ್ರೆ ಕೃಷಿ ಆಗಿರ್ಬೋದು, ಕಾರ್ಪೊರೇಟ್ ಕ್ಯಾಂಟೀನ್ ಸಂಬಂಧಪಟ್ಟಂತೆ 500 ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವಂತಹ ನಿರ್ಧಾರ ಆಗಿದೆ. ಜೊತೆಗೆ ಆಹಾರ ಉತ್ಪನ್ನ ಕಂಪನಿಗಳಿಗೂ ಕೂಡ ಈ ಒಂದು 500 ಸಿಲಿಂಡರ್ಗಳಲ್ಲಿ ಸಿಲಿಂಡರ್ ಅನ್ನು ಪೂರೈಕೆ ಮಾಡುವಂಥದ್ದು, ಇತರೆ ಬಳಕೆಗೆ 100 ಸಿಲಿಂಡರ್ ಅನ್ನ ಪೂರೈಕೆ ಮಾಡೋದಕ್ಕೂ ಕೂಡ ಈಗ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿಯೇ ಇದೀಗ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಹೋಟೆಲ್ ಉದ್ಯಮದವರಿಗೆ ಈಗ ದೊಡ್ಡ ಶಾಕ್ ಅನ್ನೇ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿರುವ KH ಮುನಿಯಪ್ಪ ಇವತ್ತು ಸಭೆ ಮಾಡಿದ ನಂತರ ಮಾತನಾಡಿದ್ದಾರೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರಿ, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಹೋಟೆಲ್ ಬಹಳ ಮುಖ್ಯವಾದಂಥ ವಿಷಯ ಆದರೂ ಕೂಡ ನಾವು ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸಿದೆ ಅಂತ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಅವ್ರಿಗೆ ಹೇಳ್ತೀನಿ, ಹೋಟೆಲ್ ಮಾಲೀಕರಿಗೆ ಅವಕಾಶ ಇದೆ, ಅವರು ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸಬೇಕು. ಅವೈಲಬಿಲಿಟಿ ಎಷ್ಟು ಉಳಿದೆ, ಈ ಎಸೆನ್ಷಿಯಲ್ ಸರ್ವಿಸಸ್ ಬಿಟ್ರೆ 1,000 ಸಿಲಿಂಡರ್ ಒಂದು ದಿನಕ್ಕೆ ನಮಗೆ ಅವಕಾಶ ಇದೆ. ಇದನ್ನ ಎಂಟೈರ್ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಕೊಡ್ತೇವೆ. ಅವ್ರಿಗೊಂದು ಅಸೋಸಿಯೇಷನ್ ಇದೆ ಮತ್ತು ಡಿಸ್ಟ್ರಿಬ್ಯೂಟರ್ ರಿಜಿಸ್ಟ್ರು ಇವೆಲ್ಲ ಇದೆ, ಹೋಟೆಲ್ಸ್ ರಿಜಿಸ್ಟ್ರೇಷನ್ ಕೂಡ ಇದೆ. ಇದನ್ನ ಆಧಾರ ಪಟ್ಟು ಏನೆಲ್ಲ ಸರ್ವಿಸ್ ಮಾಡೋರ್ಗೆ ಊಟ ಮಾಡ್ಕೊಳ್ಳೋಕೆ ಅವಕಾಶ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಆ ಸರ್ವಿಸ್ ಮಾಡೋರು ಊಟಕ್ಕೆ ಎಲ್ಲಿ ಹೋಗಕ್ಕಾಗಲ್ಲ. 1 ವಾರ ಇದನ್ನು ಸುಧಾರಿಸಿಕೊಂಡ್ರೆ ಬಹುತೇಕ ಮೂಮೆಂಟ್ ಚೆನ್ನಾಗಿದೆ. ನಮ್ಗಿನ್ನೂ ಹೆಚ್ಚಿನ ಹಡಗುಗಳು ಬರೋದಿದೆ. ಅದರ ಮುಖಾಂತರ ಮುಂದಿನ ವಾರದಿಂದ ಸುಧಾರಿಸ್ತೀವಂತ ಆಶಾಭಾವನೆ ಇದೆ. ಇವತ್ತಂತೂ 20% ಸಿಲಿಂಡರ್ ಪೂರೈಕೆ ಆಗಬಹುದೇನೋ ಅನ್ನುವಂತಹ ಆಶಾಭಾವನೆಯಲ್ಲಿ ಇದ್ರೂ ಹೋಟೆಲ್ ಉದ್ಯಮದವರು, ಆದರೆ 1,000 ಸಿಲಿಂಡರ್ಗೆ ಈಗ ಲಿಮಿಟ್ ಮಾಡಿದ್ದಾರೆ. ಹಾಗಾದ್ರೆ 1,000 ಸಿಲಿಂಡರ್ ಸಾಕಾಗತ್ತಾ ಅನ್ನುವಂತಹ ಪ್ರಶ್ನೆಗೆ ಹೋಟೆಲ್ ಉದ್ಯಮದವರು ಏನು ಹೇಳ್ತಾ ಇದ್ದಾರೆ? ರಾಜ್ಯದ ಹೋಟೆಲ್ಗಳಿಗೆ ಪ್ರತಿನಿತ್ಯ 36,000 ಸಿಲಿಂಡರ್ ಅಗತ್ಯ ಇದೆ ಅನ್ನೋದನ್ನು ಕೂಡ ಹೋಟೆಲ್ ಉದ್ಯಮದವರು ಹೇಳ್ತಿದ್ದಾರೆ. ಬೆಂಗಳೂರಿಗೆ 60% ಸಿಲಿಂಡರ್ ಬೇಕಾಗುತ್ತೆ, ಅಂದ್ರೆ 22,000 ಸಿಲಿಂಡರ್ ಅಗತ್ಯ ಇದೆ. ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕಲ್ಲ. ರಾಜ್ಯಕ್ಕೆ 36,000 ಸಿಲಿಂಡರ್ಗಳು ಅಗತ್ಯತೆ ಇದೆ. 22,000 ಸಿಲಿಂಡರ್ಗಳ ಜಾಗಕ್ಕೆ 1,000 ಸಿಲಿಂಡರ್ ಕೊಟ್ರೆ ಸಾಕಾಗತ್ತಾ? ಏನೂ ಸಾಲಲ್ಲ. ಪರ್ಯಾಯ ವ್ಯವಸ್ಥೆಗಳಿಗೂ ಕೂಡ ಇಲ್ಲಿ ಅವಕಾಶಗಳು, ಸಾಧ್ಯತೆಗಳು ಕಡಿಮೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಗ್ಯಾಸ್ ಸಿಗದೆ ಹೋಟೆಲ್ PGಗಳು ಬಂದ್ ಆಗೋದು ಇಲ್ಲಿ ನಿಶ್ಚಿತ ಅನ್ನೋದನ್ನ ಗಮನಿಸಬೇಕು. ಕೆಲ ಹೊತ್ತಿನಲ್ಲೇ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರು ತುರ್ತು ಸಭೆಯನ್ನ ಕೂಡ ಮಾಡ್ತಾರೆ. ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾರೆ. ಮುಂದಿನ ಹೋರಾಟದ ನಿರ್ಧಾರವನ್ನ ಕೂಡ ಕೈಗೊಳ್ತಾರೆ. ಹೋಟೆಲ್ಗಳನ್ನ ಬಂದ್ ಮಾಡುವ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಮೊನ್ನೆ ಅವರು ಕೂಡ ಹೇಳ್ತಾ ಇದ್ರು, ಹೋಟೆಲ್ ಮಾಲೀಕರುಗಳು ಅಥವಾ ಸಂಘದವರು ಸದ್ಯಕ್ಕಂತ ನಾವು ಹೋಟೆಲ್ ಬಂದ್ ಮಾಡಲ್ಲ ಅನ್ನೋದನ್ನ ವಿಚಾರ ಹೇಳ್ತಾ ಇದ್ರು. ಬಟ್ ಈಗ ಗೊತ್ತಿಲ್ಲ ಅವರ ನಿರ್ಧಾರ ಏನಾಗಿರುತ್ತೆ ಅಂತ. ಹೋಟೆಲ್ ಬಂದ್ ಆದ್ರೆ 100 ಕೋಟಿಗೂ ಅಧಿಕ ನಷ್ಟದ ಲೆಕ್ಕಾಚಾರವನ್ನ ಕೂಡ ಈಗಾಗಲೇ ಅವರು ಹೇಳ್ಕೊಂಡಿದ್ದಾರೆ. ಇದರಿಂದ ಸಾಕಷ್ಟು ನಷ್ಟ ಆಗುತ್ತೆ. ಆಲ್ಮೋಸ್ಟ್ ಅವರೇ ಕೊಟ್ಟಿರುವಂತಹ ಲೆಕ್ಕದ ಪ್ರಕಾರ 100 ಕೋಟಿಗೂ ಜಾಸ್ತಿ ನಷ್ಟ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಕೂಡ ಈಗಾಗಲೇ ಹಾಕಿಕೊಳ್ಳಲಾಗಿದೆ. ಹಾಗಾಗಿ ಇದೀಗ ಹೋಟೆಲ್ ಮಾಲೀಕರು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಎಸೆನ್ಷಿಯಲ್ ಸರ್ವಿಸ್ಗೆ ನಾವು ಸಿಲಿಂಡರ್ನ ಕೊಡಲೇಬೇಕು ಅನ್ನುವಂಥದ್ದನ್ನ ಸರ್ಕಾರ ಹೇಳಿದೆ. ಬಟ್ ಪರ್ಯಾಯ ಮಾರ್ಗಗಳನ್ನ ನೀವು ಅನುಸರಿಸಿ ಅನ್ನೋದನ್ನ ಕೂಡ
ಕೂಡ ಈಗಾಗಲೇ ಸರ್ಕಾರ ಹೇಳಿರೋದು. ಮುಂದಿನ ವಾರದಿಂದ ನಾವು ಹೆಚ್ಚಿನ ಸಿಲಿಂಡರ್ಗಳನ್ನು ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಸರ್ಕಾರ ಕೊಟ್ಟಿದೆ. ಬಟ್ ಗೊತ್ತಿಲ್ಲ ಸಿಚುವೇಶನ್ ಏನಾಗುತ್ತೆ, ಯಾವ ರೀತಿಯಂತಹ ಪರಿಸ್ಥಿತಿ ಬರ್ಬೋದು ಅಂತೇಳಿ. ಹಾಗಾಗಿ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಿ ಅಂತ ಹೇಳಿದ್ರು ಕೂಡ ಇದು ಹೋಟೆಲ್ ಮಾಲೀಕರಿಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಏನು ತೆಗೆದುಕೊಳ್ತಾರೆ ನಿರ್ಧಾರ ಅನ್ನೋದನ್ನ ಕಾದು ನೋಡಬೇಕು.